ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಚಿರಾಗ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನ್ರಿ ಮೀಡಿಯಾ ದರ್ಶನ್ ಬಗ್ಗೆ ಯಾರು ತುಂಬಾ ವೈರಲ್ ಮಾಡ್ತೀರಾ, ಮತ್ತೆ ಸೌಜನ್ಯ ಕೇಸ್ ಬಗ್ಗೆ ಆದ್ರೆ ಯಾರು ಏನು ಮಾತಿ ಆಡಲ್ಲ, ಏನಿಲ್ಲ. ಸಮೀರ್ ಬ್ರೋ ವಾಟ್ಸಪ್ ನಿಮ್ಮಂತವ್ರು ಯೂತ್ ಈ ತರ ಬಂದು ಮುಂದೆ ನಿಂತು ಮಾತಾಡ್ಬೇಕು. ಈ ಮೀಡಿಯಾದವ್ರು ನಮ್ ಕರ್ ಏನೂ ಆಗಲ್ಲ. ನಿಮ್ಮ ಸಪೋರ್ಟ್ಗೆ ಈ ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ ನಾವು ಜೊತೆ ಇರ್ತೀವಿ. ನಾವು ಹಬ್ಬ ಅಂತಾರೆ ಎಲ್ರೂ ಜೊತೆಗಿರ್ತೀವಿ. ನಾವು ಒಬ್ಬ ಯೂಟ್ಯೂಬರ್ಗೆ ತುಂಬಾ ಸಪೋರ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ ವಿಷಯಕ್ಕೆ ಅಂತಲ್ಲ, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, 12 ವರ್ಷ ಆದ್ರೂ ಇನ್ನೂ ಕೇಸು ಮುಗ್ದಿಲ್ಲ, ಇನ್ನು ರನ್ನಿಂಗ್ ಅಲ್ಲೇ ಐತೆ. ಆ ರನ್ನಿಂಗ್ ಅಲ್ಲಿ ಇರೋ ಕಾರಣ ಬ್ರೋ ನೀವೇನೆ. ಯಾವ್ದೇ ಕಾರಣಕ್ಕೂ ನಿಮ್ಮಂತೂ ಬಿಡಲ್ಲ ಬ್ರೋ, ನಿಮ್ಮ ಜೊತೆಲೇ ಇರ್ತೀವಿ. ಏನೇ ಆದ್ರೂ ನಾವು ಜೊತೆಲೇ ಇರ್ತೀವಿ ಬ್ರೋ. ನಿಮ್ಗೆ ಈ ಸೌಜನ್ಯ ಅಕ್ಕನ ಬಗ್ಗೆ ಏನ್ ಹೇಳ್ತಾರೆ ಜನಗಳು, ಯಾವ ತರ ಅಭಿಪ್ರಾಯ ಐತೆ, ಬನ್ನಿ ಚರ್ಗೋಡ್ನೆ ಕೇಳುವ ಬನ್ನಿ. ಬಿಸ್ನೆಸ್ ಮಾಡೋಣ. ನಿಮ್ಮ ಹೆಸರು ಬಂತು ಶಿವ ಅಂತ. ಈ ಸೌಜನ್ಯ ಕೇಸ್ ಬಗ್ಗೆ ಬಂದು ತುಂಬಾ ವೈರಲ್ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೋದಾ? ಸೌಜನ್ಯ ಕೇಸ್ ಅಂತಂದ್ರೆ 12 ವರ್ಷದಿಂದನೂ ಅವ್ರಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ. ಇವಾಗ್ಲಾದ್ರೂ ಅದ್ ನ್ಯಾಯ ಕೊಡಿಸ್ಬೇಕು ಅವ್ರು. ಈಗ ಸಮೀರ್ ಅವ್ರು ಬಂದು ವಾಯ್ಸ್ ರೇಸ್ ಮಾಡಿ ತುಂಬಾ ವೈರಲ್ ಆಗ್ತಿದೆ. ಈಗ ಅದ್ರ ಬಗ್ಗೆ ಏನಾದ್ರು ಹೇಳಿ. ಅದ್ರ ಬಗ್ಗೆ ಅಂತಂದ್ರೆ ಅವ್ರ ಧರ್ಮದಲ್ಲೂ ಕೂಡ ಸುಮಾರು ಇನ್ಸಿಡೆಂಟ್ ಗಳು ನಡೆದಿದೆ. ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಬೇಕು ಅವರು. ಬಟ್ ಇದೊಂದೇ ಕೇಸ್ ಅಂತಾರ, ಎಲ್ಲಾದ್ರ ಬಗ್ಗೆ ಇರ್ಬೇಕು ಅಂತ ಎಲ್ಲ ಹೌದು, ಅವ್ರದ್ದು ತಪ್ಪೇನಿಲ್ಲ, ಹೇಳಿರೋದು ಸರಿ ಆಗುತ್ತೆ. ಅವ್ರದ್ದು ಕೂಡ ಎಲ್ಲ ಇದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಬೇಕು ಅವರು. 7 ಜನ ನಿಂತ್ಕೊಳ್ಳಿ, 11 ಜನ ನಿಂತ್ಕೊಳ್ಳಿ, ಈ ದೇಶ ಸರ್ವನಾಶ ಆಗೋದ್ ಗ್ಯಾರಂಟಿ. ಮೇಡಮ್ ನಿಮ್ಮ ಹೆಸರು? ಈ ಸೌಜನ್ಯ ಕೇಸ್ ಬಗ್ಗೆ ಏನಾರು ಒಂದೆರಡು ಮಾತಾಡ್ಬೋದಾ? ಏನೋ ಇವಾಗ ತುಂಬಾ ಭಯ ಐತೈತೆ ಓಡಾಡಕ್ಕೆಲ್ಲ. ಅವ್ರಿಗಾಗಿರೋದ್ ಅನ್ಯಾಯ ಯಾರಿಗೂ ನೋಡಕ್ಕೆ ಐತಿಲ್ಲ. ಹೆಣ್ಮಕ್ಳಿಗೆ ತುಂಬಾ ಭಯ ಐತೈತೆ, ಜಗತ್ತಲ್ಲಿ ಓಡಾಡಕ್ಕೆ ಐತಿಲ್ಲ, ಅಷ್ಟು ಕಷ್ಟ ಐತೈತೆ ತುಂಬಾ. ಒಟ್ನಲ್ಲಿ ಅವ್ರ ಮುಂದೆ ಯಾರು ನಿಂತ್ಕೊಳಕ್ ಐತಿಲ್ಲ. ಇವಾಗ ಹೆಣ್ಮಕ್ಳಿಗೂ ತುಂಬಾ ಭಯ ಐತೈತೆ ಓಡಾಡಕ್ಕೆ. ನಾನು ಹೈಕೋರ್ಟ್ ವರೆಗೂ ಈ ಒಂದು ಕೇಸ್ ಹೋಗಿದೆ. ಅಂಡ್ ಈ ಕೇಸ್ ಅಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೋರಾಟ ನಡೀತಿದೆ. ನಿಮ್ಮ ಹೆಸರು? ರವಿಕುಮಾರ್ ಅಂತ. ಈ ಸೌಜನ್ಯ ಕೇಸ್ ಬಗ್ಗೆ ಏನಾದ್ರು ಮಾತಾಡಬಹುದಾ? ಈಗ ಸಮೀರ್ ಅವರು ಒಬ್ಬ ಯೂಟ್ಯೂಬರ್ ಆಗಿ ಅಷ್ಟು ವೈರಲ್ ಆಗೈತೆ ವಿಡಿಯೋಸ್. ಈಗ ಅವ್ರು ಮಾಡಿರೋದು ತಪ್ಪಾ ಸರಿನಾ? ಈಗ ಸೌಜನ್ಯ ಕೇಸ್ ಬಗ್ಗೆ ಏನಾದ್ರು ಒಂದೆರಡು ಮಾತಾಡೋದು. ಇಲ್ಲ, ಸೌಜನ್ಯ ಕೇಸ್ ಅಂದ್ರೆ ಸಮೀರ್ ಮಾಡಿದ್ದು ಕರೆಕ್ಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಹೆಣ್ಮಕ್ಳು ಅಂದ್ರೆ ಎಲ್ಲ ಒಂದೇ ಹೆಣ್ಮಕ್ಳು. ಈಗ ನಮ್ಮ ಅಕ್ಕ ತಂಗಿರ್ ಬೇರೆ ಇಲ್ಲ, ಪಕ್ಕದ ಮನೆ ಅಕ್ಕ ತಂಗಿರ್ ಬೇರೆ ಇಲ್ಲ. ಈಗ ಹೆಣ್ಮಕ್ಳು ಓಡಾಡೋದು ತೊಂದ್ರೆ ಆಯ್ತಾ ಇದೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಹೆಣ್ಮಕ್ಳಿಗೆ ರೂಪಿಸ್ಕೊಡ್ಬೇಕು, ಮತ್ತು ನಾವಿದೀವಿ, ನೀವು ಧೈರ್ಯವಾಗಿ ತಿರುಗಾಡಿ ಅಂತ. ಅದ್ ಬಿಟ್ಟು ಈ ರೀತಿ 4-5 ಸೀಟ್ ಹುಡುಗರು ಇದ್ದಾರೆ ಅಂತ ಧೈರ್ಯದಿಂದ ಇರ್ಬೇಕು ಹೊರತು ಹೆಣ್ಮಕ್ಳು ಬೇರೆ ರೀತಿ ತಿಳ್ಕೊಬಾರ್ದು. ಯಾಕಂದ್ರೆ ಹುಡುಗರಿಗೆ ಕಾಮನ್, ಎಲ್ಲಾರು ತಿರ್ಗಾಡ್ತಾರೆ ಬರ್ತಾರೆ. ಹುಡುಗಿರು ಹೆಂಗಂದ್ರೆ ಇರ್ಬೇಕು, ಹುಡುಗರಿದ್ದಾರೆ ಪರವಾಗಿಲ್ಲ, ನಮ್ಮ ಅಣ್ಣ ತಮ್ಮ ಇದಾರೆ ಅಂತ ತಿಳ್ಕೊಬಹುದು ಅವ್ರು. ಅದು ಏಕೆಂದ್ರೆ ಹೆಣ್ಮಕ್ಳು ಈಗ ರಾಜರಸವಾಗಿ ತಿರುಗಾಡ್ಬೇಕು. ಈಗ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತಾ ಇದೆ, ಅತ್ಯಾಚಾರ ಆಯ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ತಿಳ್ಕೊಬೇಕು. ಯಾಕಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ನ್ಯಾಯ ಕೊಡ್ಸಕ್ಕೆ ಇವಾಗ ಸರ್ಕಾರಕ್ಕೆ ಏನಾದ್ರು ಮಾಡ್ಬೇಕು ಆಲ್ಮೋಸ್ಟ್. ಈಗ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂದ್ರೆ ಹೆಣ್ಮಕ್ಳ ಕೇಸಿಗೆ ಏನು ಸರ್ಕಾರ ಎಂತಿದೆ ಅಲ್ವಾ? ಆಲ್ಮೋಸ್ಟ್ ಏನೇ ಇದ್ರು ಹೆಣ್ಮಕ್ಳಿಗೋಸ್ಕರ ರಕ್ಷಣೆ ಕೊಡ್ಲೇಬೇಕು. ಈಗ ರೇಪ್ ಆಯ್ತಾ ಇದೆ, ಮತ್ತೆ ಮರ್ಡರ್ ಆಯ್ತಾ ಇದೆ, ಇನ್ನು ಬೇಜಾನ್ ಆಗಿದೆ. ಬಟ್ ನಾವು ನೋಡ್ತಾ ಇರ್ತೀವಿ, ಈ ಸಮೀರ್ ಭಯ ಎಲ್ಲ ಮಾಡ್ತಾ ಇದ್ರೆ ಅವ್ರು ಚೆನ್ನಾಗ್ ಮಾಡಿದ್ದಾರೆ. ನಮ್ಮ ಹೆಸರು ಐಶ್ವರ್ಯ. ಈ ಸೌಜನ್ಯ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೇಕು. ಯಾಕಂದ್ರೆ ನಾವು ಹೆಣ್ಮಕ್ಳಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅಂತಂದ್ರೆ ನಮ್ಗೆ ಇದಾಗ್ತಿದೆ. ಯಾಕಂದ್ರೆ ಈಗ ಹೊರಗಡೆ ತಿರ್ಗಾಡ್ಬೇಕು ಅಂತಂದ್ರು ನಮ್ಗೂ ಕೂಡ ಭಯ ಆಗುತ್ತೆ, ಅದೇ ತರ ಆಗ್ಬೋದೇನೋ ಅಂತ. ಈಗ ಮನೆ ಒಳಗೆ ಇಟ್ಕೊಂಡು ಆತರ ಕೆಲಸ ಮಾಡ್ತಾರೆ ಅಂದ್ಮೇಲೆ ಹೊರಗಡೆ ಬರೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಲೇಬೇಕು, ಹೆಣ್ಮಕ್ಳಿಗಾಗಿ ಎಲ್ಲ ಹೋರಾಡ್ಲೇಬೇಕು. ಇದು ಸಮೀರ್ ಅವ್ರು ಮಾಡಿರೋ ತುಂಬಾ ಒಳ್ಳೆ ಕೆಲಸ. ಅದು ಅವ್ರ ಸಪೋರ್ಟ್ಗೆ ನಾವು ಇದ್ದೇ ಇರ್ತೀವಿ. ಅವರು ಮಾಡಿರೋಂತ ಕೆಲ್ಸಕ್ಕೆ ಹೆಮ್ಮೆ ಪಡುವ ವಿಷಯನೇ ಅದು. ತುಂಬಾ ಸಂತೋಷ ಆಯ್ತು ಅವ್ರು ಮಾಡಿರೋದು. ಹಾಗೂ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡ್ ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ನನ್ನ ಹೆಸರು ಲಾನ್ಸಿ ರೆನಾಲ್ಡ್ ಅಂತ. ಈ ಸೌಜನ್ಯ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೋದಾ? ಖಂಡಿತವಾಗ್ಲು ಸರ್. ಯಾಕೆಂತಂದ್ರೆ ಇವತ್ತು ದಿನ ನೀವು ಯೂಟ್ಯೂಬರ್ ಆಗಿ ಒಂದು ಒಳ್ಳೆ ವಿಷಯನ ಜನರಿಗೆ ರೀಚ್ ಮಾಡ್ತಾ ಇದೀರಾ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಮಾತತ್ರ ಕೆಲವರು ಹಿಂದುತ್ವ ಅಂತಾರೆ, ಆದ್ರೆ ಹಿಂದುತ್ವಕ್ಕಿಂತ ದೊಡ್ಡದು ಮನುಷ್ಯತ್ವ. ಯಾಕೆಂತಂದ್ರೆ ಈಗ ಸೌಜನ್ಯ ಅಂತ ಹೆಣ್ಮಗಳು ನಮ್ಮನೆಯಲ್ಲೇ ಹುಟ್ಟಿ ಒಂದು ಈ ತರ ಒಂದು ಅತ್ಯಾಚಾರ ಆಗಿದ್ದಾಗ, ಯಾಕಂದ್ರೆ ಅದ್ರ ಹಿಂದ್ಗಡೆ ಪ್ರಭಾವಿತವಾದಂತಹ ವ್ಯಕ್ತಿಗಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಕಾನೂನು ಕೈ ಕೆಟ್ಟಿದೆ. ಕೆಲವರು ನಮ್ಮಲ್ಲಿ ಈಗ ಮೀಡಿಯಾದಲ್ಲಿ ತುಂಬಾ ಹೆಸರು ಮಾಡಿದಂತ ಅಜಿತ್ ಹನುಮಕ್ಕನ ಆಗಿರ್ಬೋದು, ಪಬ್ಲಿಕ್ ಟಿವಿ ಅವರಾಗಿರ್ಬೋದು, TV9 ಆಗಿರ್ಬೋದು, ದರ್ಶನ್ ಅನ್ನೋರ ಮೇಲೆ ತುಂಬಾನೇ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ಈ ಹೆಣ್ಣು ಮಗಳ ಮೇಲೆ ಯಾವತ್ತೂ ಉಸಿರೆತ್ತಿಲ್ಲ?
ಯಾಕೆ ಅಂದ್ರೆ ಜನಗಳೆಲ್ಲಾದ್ರೂ ಕೂತಿದ್ದಾರೆ ಅಥವಾ ಅಧಿಕಾರದಲ್ಲೋ ಅಥವಾ ಹಣದ ವ್ಯಾಮೋಹದಲ್ಲೋ ಅವ್ರನ್ನ ಮುಚ್ಚಿಟ್ಟಿದ್ದಾರೆ. ಆದ್ರೆ ನಾನು ನಿಮ್ಮ ವಾಹಿನಿ ಮುಖಾಂತರ ಅಥವಾ ನಿಮ್ಮ ಯೂಟ್ಯೂಬ್ ಮುಖಾಂತರ ಕೇಳ್ಕೊತಾ ಇರೋದು, ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಮತ್ತೆ ಏನಂತಂದ್ರೆ ಈ ಹೆಣ್ಣು ಮಗಳಿಗೆ ಆದಂತಹ ಪರಿಸ್ಥಿತಿ ಇನ್ಯಾವತ್ತೂ ನಮ್ಮ ಕರ್ನಾಟಕ ಕನ್ನಡ ನೆಲದಲ್ಲಿ ಇರಬಾರ್ದು. ಯಾಕೆಂದ್ರೆ ಕರ್ನಾಟಕ ನೆಲದಲ್ಲಿ ಹೆಣ್ಣು ಮಗಳಿಗೆ ಅವ್ರದ್ದೇ ಆದಂತ ಒಂದು ಗೌರವ ಇದೆ. ಆ ಗೌರವನ ಇನ್ ಮುಂದೆ ನಾವು ಉಳಿಸ್ಲೇಬೇಕಾದಂತ ಪರಿಸ್ಥಿತಿ ಇದೆ. ನಮ್ಮ ಹೆಣ್ಮಕ್ಳು ಅನ್ನೋದಕ್ಕಿಂತ ಅರ್ಧ ನಮ್ಮ ನಾಡಿನ ಹೆಣ್ಮಕ್ಳು. ನಿಮ್ಮಂತ ಯೂಟ್ಯೂಬರ್ಗಳು ಇನ್ನೂ ಧ್ವನಿ ಎತ್ತಬೇಕು, ಸಮಯ ಜೊತೆ ನಿಂತ್ಕೋಬೇಕು. ಆಮೇಲೆ ಇನ್ನೊಂದು ನೋಡಿದ್ರೆ ಕೆಲವರು ಜಾತಿ ವಿಚಾರದಲ್ಲಿ ಎತ್ತಿದ್ದಾರೆ. ಏನಕ್ಕೆ ಅನ್ನೋದಾದ್ರೆ ಎಷ್ಟೊಂದನ್ನ ಯಾಕೆ ಇವರೊಬ್ರು ಕೋಮುವಾದಿ ಅಂತ ಬೇಕಾಗಿಲ್ಲ, ನಾವು ಅಣ್ಣನಾಗಿ ನಿಂತ್ಕೊಳ್ಳೋಣ. ಕೋಮುವಾದಿ ಅನ್ನೋದು ಬೇಕಾಗಿಲ್ಲ. ಹಿಂದುತ್ವ ನಾವಿರೋದು ಹಿಂದೂ ರಾಷ್ಟ್ರದಲ್ಲಿ. ಈಗ ನಾನು ಒಬ್ಬ ಕ್ರಿಶ್ಚಿಯನ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಹಿಂದೂ ಹೆಣ್ಮಗಳು ಅಂತ ಬಂದಾಗ ನಮ್ಮ ಕನ್ನಡ ನಾಡಿನ ಅದು ಹಿಂದೂ ಅಂತ ಅಲ್ಲ, ಯಾರಾಗ್ಲಿ ನಮ್ಮ ಹೆಣ್ಮಕ್ಳುಗಳು, ನಮ್ಮ ಹೆಣ್ಮಕ್ಳಿಗೆ ನಾವು ನಿಂತ್ಕೋತೀವಿ. ಅದೇ ರೀತಿ ಎಲ್ಲರೂ ಕೈ ಜೋಡಿಸಿ ಅಂತ ನಿಮ್ಮ ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ಮಹಾಭಾರತ ರಾಮಾಯಣ ಓದಿದಿರ ಸ್ವಾಮಿ ನೀವು? ದುಶ್ಯಾಸನ ದ್ರೌಪದಿನ ಮುಟ್ಟಿ ಕೆಟ್ಟ. ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ. ಈ ಸೌಜನ್ಯ ಕೇಸ್ ಬಗ್ಗೆ ತುಂಬಾ ವೈರಲ್ ಆಗ್ತಾ ಇದ್ದಲ್ಲ, ಅದ್ರ ಬಗ್ಗೆ ಏನಾರು ಒಂದೆರಡು ಮಾತಾಡ್ಬೋದಾ? ಅದೇ ಸರ್, ನಾವು ವಿಡಿಯೋಸ್ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ. ಸೊ ತುಂಬಾ ಚಿತ್ರಹಿಂಸೆ ಮಾಡಿ ಮರ್ಡರ್ ಮಾಡಿದ್ದಾರೆ. ಯಾರು ಆತರ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಈ ಸಮೀರ್ ಮಾತಾಡೋರಲ್ಲ, ಅವ್ರ ಬಗ್ಗೆ ಏನಾರು ಹೇಳ್ಬೋದಾ? ಅದ್ರ ಬಗ್ಗೆ ತುಂಬಾ ವೈರಲ್ ಆಗ್ತಿದೆ. ಅದೇ ಅವ್ರು ಒಳ್ಳೆ ಕೆಲ್ಸನೇ ಮಾಡಿದ್ದಾರೆ. ಸೊ ಅಂದ್ರೆ ತಪ್ಪು ಮಾಡಿರೋ ಶಿಕ್ಷೆ ಆಗ್ಬೇಕಷ್ಟೇ. ಮೇಡಮ್ ನಿಮ್ಮ ಹೆಸರು? ನಿರುಪಮಾ. ಯಾವ ಊರಿಂದ ಬಂದಿರೋದು? ಶ್ರೀರಂಗಪಟ್ಟಣ. ಈ ಸೌಜನ್ಯ ಕೇಸ್ ಬಗ್ಗೆ ಏನಾರು ಮಾತಾಡ್ಬೋದಾ? ಸೌಜನ್ಯಂಗ್ ಆಗಿರೋ ಅನ್ಯಾಯ ಇನ್ಯಾರಿಗೂ, ಯಾವುದೇ ಹೆಣ್ಮಗುಗೂ ಕೂಡ ಆಗ್ಬಾರ್ದು ಅಂತ ಕೀಳ್ಮಟ್ಟದಲ್ಲಿ ನೋಡಿರೋರ್ಗೆ ತುಂಬಾ ಶಿಕ್ಷೆ ಕೊಡ್ಬೇಕು, ಕ್ರೂರವಾಗಿ ಶಿಕ್ಷೆ ಕೊಡ್ಬೇಕು. ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿ ಆತರ ಮಣ್ಣೆಲ್ಲ ತುಂಬಿ ಆತರ ಹಿಂಸೆ ಮಾಡಿರೋರ್ಗೆ ಯಾವತ್ತೂ ಭೂಮಿ ಮೇಲೆ ಬದುಕಕ್ ಅರ್ಹರೇ ಅಲ್ಲ. ಈ ಸೌಜನ್ಯ ಕೇಸ್ ಬಂದು 12 ವರ್ಷ ಆದ್ಮೇಲೆ ಮತ್ತೆ ರೀಓಪನ್ ಆಗೈತಲ್ಲ ಕೇಸು, ಅದ್ರ ಬಗ್ಗೆ ಏನಾರು ಒಂದೆರಡು ಮಾತಾಡ್ಬೋದಾ? ಅದ್ರ ಬಗ್ಗೆ ಅಂತಂದ್ರೆ ಹುಡುಗಿಗ್ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆದ್ಮೇಲೆ ತಿರ್ಗಾ ರಿಓಪನ್ ಮಾಡಿದಾರಲ್ಲ, ಇನ್ನೊಂದ್ ಹೆಣ್ಮಕ್ಳಿಗೆ ಆತರ ಆಗ್ಬಾರ್ದು ಅಂತಂದ್ರೆ ರಿಓಪನ್ ಆಗಿ ಹುಡ್ಗಿಗ್ ನ್ಯಾಯ ಸಿಕ್ಕಿದ್ರೇನೆ ಇನ್ನು ಹೊರಗಡೆ ಹೆಣ್ಮಕ್ಳು ಅಷ್ಟು ಸುರಕ್ಷಿತವಾಗಿ ಓಡಾಡಕ್ಕೆ ಆ ಹುಡ್ಗಿಯಿಂದಾನೇ ಕಾರಣ. ಇಷ್ಟೆಲ್ಲ ಓಡಾಡ್ತಿರೋದ್ರಿಂದ ಇನ್ನು ಹೆಣ್ಮಕ್ಳು ಹೆಚ್ಚು ಚೆನ್ನಾಗಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಓಡಾಡ್ಬೋದು. ಅಂದ್ರೆ ಹುಡುಗಿಗೆ ನ್ಯಾಯ ಸಿಕ್ಕಿದ್ರೇನೆ ಒಳ್ಳೇದು. ಅಂದ್ರೆ ನೀವ್ ಹೇಳೋ ಪ್ರಕಾರ ಹುಡುಗಿಗೆ ನ್ಯಾಯ ಸಿಗ್ತದೆ ಏನು ಮೇಡಮ್? ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ. ತೀರ್ಮಾನ ಮೆಟ್ಲಲ್ಲಿ ನಾನು